ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ದಿನಾಂಕ 29/5/2022ರಂದು ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಧಾರವಾಡ ಇವರು ನಡೆಸಿದಂಥ ಸಾಮಾನ್ಯ ಅಧ್ಯಯನ ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು ಮತ್ತು ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಂದಿನಂತೆ ಈ ಪ್ರಶ್ನೆ ಪತ್ರಿಕೆ ನಿಮಗೆ ನಮ್ಮ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಟೆಲಿಗ್ರಾಮ್ನ ಲಿಂಕ್ ಅವೈಲೇಬಲ್ ಇದೆ, ಜಾಯ್ನ್ ಆಗಿ. ಇನ್ನು PSC ಮತ್ತು PSI ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಮಾಕ್ ಟೆಸ್ಟ್ಗಳನ್ನು ನಮ್ಮ ವೆಬ್ಸೈಟಲ್ಲಿ ನಡೆಸಲಾಗ್ತಾ ಇದೆ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೂಡ ನಿಮ್ಗೆ ಅವೈಲೇಬಲ್ ಇದೆ, ಅಟೆಂಡ್ ಮಾಡಿ. ಪ್ರಶ್ನೆ 1. ಯಾವ ಕಾಯ್ದೆಯನ್ನು ನೆಹರೂರವರು ದಾಸ್ಯತ್ವದ ಸನ್ನದು ಎಂದು ಕರೆದಿದ್ದಾರೆ? ನಿಮಗಿರ್ತಕ್ಕಂಥ 4 ಆಯ್ಕೆಗಳನ್ನು ವಿಡಿಯೋ ಪಾಸ್ ಮಾಡಿ ನೀವು ಓದ್ಕೋಬೋದು. ಭಾರತ ಸರ್ಕಾರದ ಕಾಯ್ದೆ 1935 ನೆಹರು ಅವರು, ಭಾರತದ ಮೊದಲ ಪ್ರಧಾನಮಂತ್ರಿಗಳು, ದಾಸ್ಯತ್ವದ ಸನ್ನದು ಅಂತ ಕರೆದಿದ್ದಾರೆ. ನಮ್ಮ ಸಂವಿಧಾನದ ರಚನಾ ಸಭೆಯು ಸಂವಿಧಾನದ ರಚನೆಗಾಗಿ ಎಷ್ಟು ಅಧಿವೇಶನಗಳನ್ನು ಕೈಗೊಂಡಿತ್ತು? ಮುಂದಿನ ಪ್ರಶ್ನೆ. ಸಂವಿಧಾನದ ರಚನಾ ಸಭೆ ಮತ್ತು ಕರಡು ಸಮಿತಿ ಇದೆಯಲ್ಲ, ಇವೆರಡು ಬಹಳ ಇಂಪಾರ್ಟೆಂಟು ನಮ್ಮ ಸಂವಿಧಾನದ ದೃಷ್ಟಿಕೋನದಿಂದ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಮೂಲವಾಗಿ ಇದ್ರ ಮೇಲೆ ಪ್ರಶ್ನೆಗಳು ಯಥೇಚ್ಛವಾಗಿ ಕಂಡುಬರ್ತಿರ್ತವೆ. ಹಾಗಾಗಿ ರಚನಾ ಸಭೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ಈ ಪ್ರಶ್ನೆಗೆ ಉತ್ತರ, 11 ಅಧಿವೇಶನಗಳನ್ನು ಸಂವಿಧಾನದ ರಚನಾ ಸಭೆ ಸಂವಿಧಾನದ ರಚನೆಗಾಗಿ ಒಟ್ಟು ಸೇರಿದಂಥ ಅಧಿವೇಶನಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 11. ಇದರ ಹಿನ್ನೆಲೆಯನ್ನು ಸ್ವಲ್ಪ ನೋಡ್ಕೊಳ್ಳಿ, ಎಕ್ಸಾಮಲ್ಲಿ ನಿಮಗೆ ತುಂಬ ಸಲ ಕನ್ಫ್ಯೂಸ್ ಮಾಡ್ತಾರೆ. ಪ್ರಥಮ ಬಾರಿಗೆ ಭಾರತಕ್ಕೆ ಸಂವಿಧಾನದ ರಚನಾ ಸಭೆಯ ಅಗತ್ಯತೆಯನ್ನು ಪ್ರಸ್ತಾಪ ಮಾಡಿದವರು ಯಾರು ಅಂತ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಇದಕ್ಕೆ MN ರಾಯ್ ಅಂತ. MN ರಾಯ್ ಅವರು ನಮ್ಮ ದೇಶಕ್ಕೆ ಮೊದಲನೇ ಬಾರಿಗೆ ಸ್ವಾತಂತ್ರ್ಯ ಪೂರ್ವದಲ್ಲೇ 1934ರಲ್ಲಿ ಪ್ರಥಮ ಬಾರಿಗೆ ಭಾರತಕ್ಕೆ ಸಂವಿಧಾನದ ರಚನಾ ಸಭೆಯ ಅಗತ್ಯ ಇದೆ ಅಂತ ಮೊಟ್ಟ ಮೊದಲನೇದಾಗಿ ಆ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ನಂತರ 35ನೇ ಇಸ್ವಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿಕೃತ ಬೇಡಿಕೆಯನ್ನು ಇಡುತ್ತೆ. ತದನಂತರ ಇದರ ರಚನೆಗೆ 1940ರಲ್ಲಿ ಆಗಸ್ಟ್ ಕೊಡುಗೆಯಲ್ಲಿ ಬ್ರಿಟಿಷ್ ಸರ್ಕಾರ ಒಪ್ಪಿಗೆಯನ್ನು ಕೂಡ ಕೊಡುತ್ತೆ. 42ರಲ್ಲಿ ಬ್ರಿಟಿಷ್ ಸಂಪುಟ ಸದಸ್ಯರಾದಂಥ ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್ ಅವರು ಸಂವಿಧಾನದ ರಚನಾ ಸಭೆಗೆ ಸಂಬಂಧಪಟ್ಟಂತೆ ಭಾರತೀಯ ನಾಯಕರ ಒಂದು ಬೇಡಿಕೆ ಏನಿತ್ತು ಅದನ್ನು ಅಲ್ಲಿ ಮುಂದಿಡ್ತಾರೆ. ಇವುಗಳನ್ನು ಕ್ರಿಪ್ಸ್ ಪ್ರಸ್ತಾವನೆಗಳು ಅಂತ ಕೂಡ ಕರೀತಾರೆ. ತದನಂತರ ಕಾಲಮಾನದಲ್ಲಿ ಹಲವಾರು ಬದಲಾವಣೆಗಳಾಗ್ತವೆ. ಆದರೆ ನೀವು ಇದನ್ನು ಓದಿದಾಗ ಡೀಟೇಲ್ ಆಗಿ ಅರ್ಥ ಮಾಡ್ಕೋಬಹುದು. ಇನ್ನು 1946ನೇ ಇಸ್ವಿಯಲ್ಲಿ ನಾವು ಈ ಒಂದು ಇಸ್ವಿಗೆ ಜಂಪ್ ಆದರೆ ಕ್ಯಾಬಿನೆಟ್ ನಿಯೋಗದ ಶಿಫಾರಸ್ಸಿನ ಮೇಲೆಗೆ ನಮ್ಮ ಸಂವಿಧಾನದ ರಚನಾ ಸಭೆಯ ರಚನೆಗೆ ಚುನಾವಣೆಗಳನ್ನು ನಡೆಸಲಾಗ್ತದೆ. ಒಟ್ಟಾರೆಯಾಗಿ ನಮ್ಮ ಸಂವಿಧಾನದ ರಚನಾ ಸಭೆಯಲ್ಲಿ ಇದ್ದಂಥ ಸದಸ್ಯರ ಸಂಖ್ಯೆ ಎಷ್ಟು ಅಂತ ತುಂಬ ಸಲ ಪರೀಕ್ಷೆಗಳಲ್ಲಿ ಕೇಳ್ತಾರೆ. 389 ಒಟ್ಟು ಸದಸ್ಯರನ್ನ ಒಳಗೊಂಡಿತ್ತು ನಮ್ಮ ಸಂವಿಧಾನದ ರಚನಾ ಸಭೆ. ಇದರಲ್ಲಿ 296 ಮಂದಿ ಏನಿದ್ರು ಇವರು ಬ್ರಿಟಿಷ್ ಭಾರತದಿಂದ ಚುನಾಯಿತರಾಗ್ತಿದ್ರು. ಇನ್ನು 93 ಮಂದಿ ಏನಿದ್ರು, ಉಳಿದಂಥ 93 ಮಂದಿ ಇವರನ್ನ ದೇಶೀಯ ಸಂಸ್ಥಾನಗಳು, ಆವಾಗಿದ್ದಂಥ ಬರೋಡಾ, ಭೋಪಾಲ್, ಕೊಚ್ಚಿ, ನಾಡ್ವಾಸ್, ಮೈಸೂರು ಈ ರೀತಿ ಸಂಸ್ಥಾನಗಳಿದ್ವಲ್ಲ ಅಲ್ಲಿಂದ ಆಯ್ಕೆ ಮಾಡಿ ಕೊಡ್ತಾ ಇದ್ರು. ದೇಶ ವಿಭಜನೆ ಆದ ನಂತರ ಈ 289ರ ಸಂಖ್ಯೆ 389ರ ಸಂಖ್ಯೆ 289 ಆಗುತ್ತೆ. ದೇಶ ವಿಭಜನೆ ಆಗತ್ತಲ್ಲ ಆವಾಗ. ಇಷ್ಟು ನಿಮಗೆ ಗೊತ್ತಿರಲಿ. ಇನ್ನು ಸ್ವಲ್ಪ ಲೇಟೆಸ್ಟ್ ಮಾಹಿತಿಯನ್ನು ನೋಡೋದಾದ್ರೆ, ಸಂವಿಧಾನದ ರಚನಾ ಸಭೆಯ ಮೊಟ್ಟ ಮೊದಲನೇ ಅಧಿವೇಶನ ಯಾವಾಗ ನಡೀತಪ್ಪ ಅಂದರೆ 1946ರಲ್ಲಿ. ಇದು ಕೂಡ ತುಂಬ ಪರೀಕ್ಷೆಗಳು ನಿಮ್ಗೆ ಆಲ್ರೆಡಿ ಬಂದಿದೆ. ಸೊ 9/12 ಅಂದರೆ ಡಿಸೆಂಬರ್ 9 1946ರಂದು ಮೊಟ್ಟ ಮೊದಲನೇ ಅಧಿವೇಶನ ನಡೆಯುತ್ತೆ. ಇನ್ನೊಂದು ಪ್ರಶ್ನೆ ತುಂಬ ಸಲ ಎಕ್ಸಾಮಲ್ಲಿ ನಿಮಗೆ ಕೇಳಿರ್ತಕ್ಕಂಥದ್ದು, ನಮ್ಮ ಸಂವಿಧಾನ ರಚನಾ ಸಭೆಯ ಮೊಟ್ಟ ಮೊದಲ ಅಧ್ಯಕ್ಷರು, ತಾತ್ಕಾಲಿಕ ಅಧ್ಯಕ್ಷರು, ನಿಮಗೆಲ್ಲ ಗೊತ್ತಿರುತ್ತೆ ಅಧ್ಯಕ್ಷರು ಯಾರು ಅಂತ. ಬಟ್ ತಾತ್ಕಾಲಿಕ ಅಧ್ಯಕ್ಷರು ಯಾರಪ್ಪ ಅಂತ ಹೇಳಿದ್ರೆ ಸಚ್ಚಿದಾನಂದ ಸಿನ್ಹಾ. ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ನಮ್ಮ ಸಂವಿಧಾನದ ರಚನಾ ಸಭೆಯ ಮೊಟ್ಟ ಮೊದಲ ತಾತ್ಕಾಲಿಕ ಅಧ್ಯಕ್ಷರು. JB ಕೃಪಲಾಣಿಯವರ ಕೋರಿಕೆ ಮೇರೆಗೆ ಸಚ್ಚಿದಾನಂದ ಸಿನ್ಹಾ ಅವರು ನಮ್ಮ ಸಂವಿಧಾನದ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗ್ತಾರೆ. ಒಂದು ರೀತಿ ಮೊಟ್ಟ ಮೊದಲ ಅಧ್ಯಕ್ಷರು ಅಂತಾನೂ ಕೂಡ ಹೇಳ್ಬೋದು. ಕಾಯಂ ಆಗದಿರೋದ್ರಿಂದ ಇವರನ್ನ ಕಾಯಂ ಅಧ್ಯಕ್ಷರ ಪಟ್ಟಿಯಲ್ಲಿ ತೆಗೆದುಕೊಳ್ಳಕ್ಕಾಗಲ್ಲ. ತದನಂತರ ಏನು ಮಾಡ್ತಾರೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನದ ರಚನಾ ಸಭೆಯ ಕಾಯಂ ಅಧ್ಯಕ್ಷರಾಗ್ತಾರೆ. ಸೊ ಮೊಟ್ಟ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ರಾಜೇಂದ್ರ ಪ್ರಸಾದ್ ಅವರೇನೆ. ಆದರೆ ಮೊಟ್ಟ ಮೊದಲ ತಾತ್ಕಾಲಿಕ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳು. ಇದನ್ನು ಎಕ್ಸಾಮಲ್ಲಿ ತುಂಬ ಸಲ ನಿಮ್ಮನ್ನ ಕೇಳಿ ಕನ್ಫ್ಯೂಷನ್ನ ಮಾಡ್ತಾರೆ. ಸೊ ಹಾಗಾಗಿ ನೀವು ಇದನ್ನು ನೆನಪಲ್ಲಿ ಇಟ್ಕೋಬೇಕು.
ಇನ್ನು ಇದ್ರ ಕುರಿತಾಗಿ ಕೇಳಿರ್ತಕ್ಕಂಥ ಇನ್ನಿಷ್ಟು ಪ್ರಶ್ನೆಗಳು ಇಲ್ಲಿ ಈ ಪ್ರಶ್ನೆಯನ್ನು ನೋಡಿ. ಸಂವಿಧಾನದ ರಚನೆಗಾಗಿ ತೆಗೆದುಕೊಂಡಂಥ ಅಧಿವೇಶನಗಳ ಸಂಖ್ಯೆ 11, ತಗಿಲಿದಂಥ ಒಟ್ಟು ವೆಚ್ಚ 64 ಲಕ್ಷ ರೂಪಾಯಿಗಳು, ಮತ್ತು ನಮ್ಮ ಸಂವಿಧಾನದ ರಚನೆ ಮಾಡೋದಕ್ಕೆ ತೆಗೆದುಕೊಂಡಂಥ ಕಾಲಾವಧಿ 2 ವರ್ಷ 11 ತಿಂಗಳು 18 ದಿನ. ತುಂಬ ಪರೀಕ್ಷೆಗಳಲ್ಲಿ ಇದನ್ನ ಕೇಳಿರ್ತಾರೆ, ಬಹಳ ಬಹಳ ಇಂಪಾರ್ಟೆಂಟ್ ಇದು. ಇನ್ನು ನಮ್ಮ ಸಂವಿಧಾನವನ್ನು ಅಂಗೀಕಾರ ಮಾಡಿದ್ದು ಯಾವಾಗಪ್ಪ ಅಂದರೆ ನವೆಂಬರ್ 26, 1949. ತುಂಬ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನ. ಅಧಿಕೃತವಾಗಿ ಜಾರಿಗೆ ಬಂದಿದ್ದು 1950 ಜನವರಿ 26ರಂದು ನಾವು ಗಣರಾಜ್ಯೋತ್ಸವ ಅಂತ ಅದನ್ನು ಆಚರಣೆ ಮಾಡ್ತೀವಿ. ಇನ್ನು ನಮ್ಮ ಮೂಲ ಸಂವಿಧಾನದಲ್ಲಿ ಇರ್ತಕ್ಕಂಥ ವಿಧಿಗಳ ಸಂಖ್ಯೆ 395, 8 ಅನುಸೂಚಿಗಳು, 22 ಭಾಗಗಳು. ಓಕೆ, ಸೊ ಇಷ್ಟು ರಚನಾ ಸಭೆಗೆ ಸಂಬಂಧಪಟ್ಟಂತೆ ಮಾಹಿತಿ. ಸೊ ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ ಬೆನ್ನೆಲುಬು ಎಂದು ಯಾವ ವಿಧಿಯನ್ನು ಕರೆಯುತ್ತಾರೆ? ನಮ್ಮ ಸಂವಿಧಾನದ ಬೆನ್ನೆಲುಬು ಅಂತ ನಾವು ಕರೀತಕ್ಕಂಥದ್ದು 19ನೇ ವಿಧಿ, ಸ್ವಾತಂತ್ರ್ಯದ ಹಕ್ಕು ಬರ್ತದೆ. 19ನೇ ವಿಧಿಯಲ್ಲಿ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಾಂತಿಯುತವಾಗಿ ಸಭೆ ಸೇರುವುದು, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವುದು, ದೇಶದೆಲ್ಲೆಡೆ ನಿರ್ಬಂಧವಿಲ್ಲದೆ ಸಂಚಾರ ಮಾಡುವುದು, ದೇಶದ ಯಾವುದೇ ಭಾಗದಲ್ಲಿ ವಾಸಿಸುವ ಸ್ವಾತಂತ್ರ್ಯ, ಯಾವುದೇ ಉದ್ಯೋಗ, ವೃತ್ತಿ, ವ್ಯಾಪಾರ, ವ್ಯವಹಾರ ಮಾಡುವಂಥ ಸ್ವಾತಂತ್ರ್ಯ, ಇವೆಲ್ಲ ಕೂಡ ನಮ್ಮ ಸಂವಿಧಾನದ 19ನೇ ವಿಧಿಯಲ್ಲಿ ನಮಗೆ ಸಿಗ್ತವೆ. ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಹೊರತುಪಡಿಸಿ ಆಯ್ಕೆಗಳಲ್ಲಿರ್ತಕ್ಕಂಥ ವಿಧಿ 14, ಇದನ್ನು ಕೂಡ ತುಂಬ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ವಿಧಿ 14 ಏನು ಹೇಳುತ್ತೆ? ಕಾನೂನಿನ ಮುಂದೆ ಎಲ್ಲರೂ ಸಮಾನತೆ, ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರು, ಎಲ್ಲರಿಗೂ ಸಮಾನವಾದಂಥ ರಕ್ಷಣೆ ಸಿಗಬೇಕು. ಯಾವುದೇ ವ್ಯಕ್ತಿಗೆ ಧರ್ಮ, ಜನಾಂಗ, ಜಾತಿ, ಲಿಂಗ ಇವುಗಳ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಬಾರ್ದು ಅಂತ ಸಂವಿಧಾನದ 14ನೇ ವಿಧಿ ಹೇಳುತ್ತೆ. ಇನ್ನು ಇರ್ತಕ್ಕಂಥ ಆಯ್ಕೆಯಲ್ಲಿ ವಿಧಿ 17 ಇದೆಯಲ್ಲ, ಇದು ಅಸ್ಪೃಶ್ಯತೆಯ ಆಚರಣೆಯನ್ನ ನಿಷೇಧ ಮಾಡಿದೆ. ನಮ್ಮ ದೇಶದಲ್ಲಿ 1955ನೇ ಇಸ್ವಿಯಲ್ಲಿ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ. ಈ ಕಾಯ್ದೆಯನ್ನ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತ ಕೂಡ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟು. ಈ ಒಂದು ಪ್ರಶ್ನೆ ವಿಧಿ 17ಗೆ ಸಂಬಂಧಪಟ್ಟಂಗೆ ತುಂಬ ಪರೀಕ್ಷೆಗಳಲ್ಲಿ, ತುಂಬ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ಅದನ್ನು ಕಾಣ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ತಪ್ಪದೆ ಇದನ್ನು ನೋಡ್ಕೊಳ್ಳಿ. ಇನ್ನು 4ನೇ ಆಯ್ಕೆ ಇದೆಯಲ್ಲ, ವಿಧಿ 21. ವಿಧಿ 21 ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ, ಇದಕ್ಕೆ ಸಂಬಂಧಪಡ್ತದೆ. ಅದರಲ್ಲಿ 21ರಲ್ಲಿ ಮತ್ತೆ ನಿಮಗೆ 21A ಅಂತ ಬರುತ್ತೆ. 21A ವಿಧಿಯಲ್ಲಿ 6ರಿಂದ 14 ವರ್ಷ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವುದು ಅವರ ಮೂಲಭೂತ ಹಕ್ಕು, ಅದನ್ನು ಪಡ್ಕೊಳ್ಳೋದು ಮಕ್ಕಳ ಮೂಲಭೂತ ಹಕ್ಕು ಅಂತ ವಿಧಿ 21A ಹೇಳುತ್ತೆ. ಇನ್ನು 22ನೇ ವಿಧಿಯಲ್ಲಿ ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆ ನೀಡತಕ್ಕಂಥ ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನ ಕೊಡುತ್ತೆ. ಈ ರೀತಿಯಾಗಿ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಬಂದರೆ ನೀವು 14ರಿಂದ 32ನೇ ವಿಧಿ ಗಂಟ ಏನು ಬರುತ್ತೆ, ಇಷ್ಟು ವಿಧಿಗಳನ್ನು ಅತ್ಯಂತ ಹೆಚ್ಚಾಗಿ ಸ್ವಲ್ಪ ಹೆಚ್ಚು ಗಮನ ಕೊಟ್ಟು ಸ್ಟಡಿ ಮಾಡಬೇಕಾಗತ್ತೆ. ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯಗಳು ನಿಮ್ಗೆ ಇಲ್ಲಿ ಸಿಗ್ತಾ ಹೋಗ್ತವೆ. ಇನ್ನು ರಾಜ್ಯ ನೀತಿ ತತ್ವಗಳಿಂದ ಮೂಲಭೂತ ಹಕ್ಕುಗಳು ಶ್ರೇಷ್ಠ ಎಂದು ತಿಳಿಸಿದಂತ ಪ್ರಕರಣ ಯಾವುದು? ಸೊ ಈ ಪ್ರಕರಣವನ್ನ ನಾನು ಆಲ್ರೆಡಿ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದ್ದೀನಿ. ಡೀಟೇಲ್ಸ್ ನ ಓದಕ್ಕೆ ಆಸಕ್ತಿ ಇರೋರು ಓದಿ. ಇದು ಗೋಲಕನಾಥ ವರ್ಸಸ್ ಪಂಜಾಬ್ ಸರ್ಕಾರದ ಪ್ರಕರಣವಾಗಿದೆ. ರಾಷ್ಟ್ರಪತಿಯವರನ್ನು ಈ ಕೆಳಗಿನವರು ಚುನಾಯಿಸುತ್ತಾರೆ. ಪ್ರಶ್ನೆಗೆ ಸರಿಯಾದ ಉತ್ತರ ಲೋಕಸಭೆ, ರಾಜ್ಯಸಭೆಯ ಚುನಾಯಿತ ಸದಸ್ಯರು ಮತ್ತು ಎಲ್ಲಾ ರಾಜ್ಯದ ಚುನಾಯಿತ ಸದಸ್ಯರು ರಾಷ್ಟ್ರಪತಿಯವರನ್ನ ಚುನಾಯಿಸ್ತಾರೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹಿಂತೆಗೆದುಕೊಳ್ಳಲು ಯಾವ ನಿರ್ಧಾರ ಬೇಕು? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ನ್ಯಾಷನಲ್ ಎಮರ್ಜೆನ್ಸಿ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಒಂದು ಸರಳವಾದ ಬಹುಮತವನ್ನ ಲೋಕಸಭೆಯಲ್ಲಿ ಪಡ್ಕೊಳ್ಳೋ ಮೂಲಕ. ನೋಡಿ, ತುರ್ತು ಪರಿಸ್ಥಿತಿ ನಮ್ಮ ಸಂವಿಧಾನದ 18ನೇ ಭಾಗದಲ್ಲಿ 352ನೇ ವಿಧಿಯಿಂದ 360, 352, 356, 360 ಈ 3 ವಿಧಿಗಳು ಮುಖ್ಯವಾಗಿ ಆ ವಿಷಯದ ಕುರಿತು ಮಾತಾಡ್ತವೆ. ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರ ಸಂವಿಧಾನಬದ್ಧವಾಗಿ ನಮ್ಮ ದೇಶದ ಮೊದಲ ಪ್ರಜೆ ಅಂದರೆ ನಮ್ಮ ದೇಶದ ರಾಷ್ಟ್ರಪತಿಗಳಿಗಿರುತ್ತೆ. ರಾಷ್ಟ್ರಪತಿಗಳಿಗೆ ದೇಶದ ಪ್ರಧಾನಮಂತ್ರಿಗಳು ಮತ್ತು ಇತರೆ ಕ್ಯಾಬಿನೆಟ್ ಮಂತ್ರಿಗಳು ಲಿಖಿತ ರೂಪದಲ್ಲಿ ತುರ್ತು ಪರಿಸ್ಥಿತಿಗೆ ಶಿಫಾರಸನ್ನ ಮಾಡಿದಾಗ ಮಾತ್ರ ರಾಷ್ಟ್ರಪತಿಯವರು ಇದನ್ನ ಘೋಷಣೆ ಮಾಡ್ಬೋದು. ಸ್ವತಂತ್ರವಾಗಿ ರಾಷ್ಟ್ರಪತಿಯವರು ನಿರ್ಧಾರ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಅಂತಿಮವಾಗಿ ಅವರೇ ನಿರ್ಧಾರ ತಗೋಬೇಕು. ಆದರೆ ಶಿಫಾರಸನ್ನ ಕ್ಯಾಬಿನೆಟ್ ಮಂತ್ರಿಗಳು ಸೇರಿದಂತೆ ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ ಮಾಡಬೇಕಾಗತ್ತೆ. ಈಗ ನಿಮಗೆ ಎಕ್ಸಾಮಲ್ಲಿ ಜಾಸ್ತಿ ಕೇಳ್ತಕ್ಕಂಥದ್ದು 352ನೇ ವಿಧಿ. ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಯುದ್ಧ ಆದಾಗ, ಬೇರೆ ದೇಶದವರು ಆಕ್ರಮಣ ಮಾಡಿದಾಗ,
ನಮ್ಮ ದೇಶದ ಮಿಲಿಟರಿ ದಂಗೆ ಉಂಟಾದಾಗ ಆ ಸಂದರ್ಭದಲ್ಲಿ ದೇಶದ ಮೇಲೆ 352ನೇ ವಿಧಿಯನ್ನ ಹೇರ್ಬೋದು. ಸೊ ಈ ತುರ್ತು ಪರಿಸ್ಥಿತಿ ಘೋಷಣೆಯಾದ ದಿನಾಂಕದಿಂದ 1 ತಿಂಗಳ ಒಳಗಾಗಿ ಸಂಸತ್ನಲ್ಲಿ ಮಂಡಿಸಿ ಸಂಸತ್ತಿನಲ್ಲಿ ಒಟ್ಟು ಎಷ್ಟು ಜನ ಇರ್ತಾರೋ ಅದರ 2/3 ಭಾಗ, ಅಂದರೆ ಒಟ್ಟು 100 ಜನ ಇದ್ದಾರೆ ಅಂದರೆ ಅದರಲ್ಲಿ 2 ಭಾಗ ಮೆಜಾರಿಟಿ ಅಂತ ಏನು ಹೇಳ್ತೀವಿ ಆ ಒಂದು ಸಂಖ್ಯೆಯನ್ನು ತೆಗೆದುಕೊಂಡು ಅದಕ್ಕೆ ಒಪ್ಪಿಗೆಯನ್ನು ಪಡೆದುಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ಅದು ರದ್ದಾಗತ್ತೆ. ಸೊ ಈ ಸಂದರ್ಭದಲ್ಲಿ 352ನೇ ವಿಧಿಯ ಕುರಿತು ಎಕ್ಸಾಮಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು 352ನೇ ವಿಧಿ ಇದ್ದಾಗ ಏಕಾತ್ಮಕ ಸರ್ಕಾರ ಕಾರ್ಯನಿರ್ವಹಣೆ ಮಾಡುತ್ತೆ, ಯಾವುದೇ ಪ್ರಶ್ನೆಗಳನ್ನು ನೀವು ಮಾಡೋಕ್ಕಾಗತ್ತಿಲ್ಲ. ಇನ್ನು 20 ಮತ್ತು 21ನೇ ವಿಧಿಯನ್ನು ಹೊರತುಪಡಿಸಿ, ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ 20 ಮತ್ತು 21ನೇ ವಿಧಿ ಏನು ಅಂತ, ಉಳಿದಂಥ ಎಲ್ಲ ಮೂಲಭೂತ ಹಕ್ಕುಗಳು ಕೂಡ ರದ್ದಾಗ್ತವೆ. ಇದನ್ನು ನೀವು ನೆನಪಲ್ಲಿಟ್ಕೋಬೇಕು, ವೆರಿ ಇಂಪಾರ್ಟೆಂಟ್ ಇದು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ 20 ಮತ್ತು 21ನೇ ವಿಧಿ, ಅದಕ್ಕೆ ನಾನು ಹೇಳಿದ್ದು 14ರಿಂದ 32 ತನಕ ವಿಧಿಗಳೇನಿವೆ ಅವನ್ನ ಸಂಪೂರ್ಣವಾಗಿ ಓದಿ ಅಂತ. ಸೊ ಆ ವಿಧಿಯನ್ನು ಹೊರತುಪಡಿಸಿ 20 ಮತ್ತು 21ನ್ನ ಹೊರತುಪಡಿಸಿ ಉಳಿದವೆಲ್ಲ ಕೂಡ ಎಲ್ಲ ಮೂಲಭೂತ ಹಕ್ಕುಗಳು ಈ ಒಂದು ತುರ್ತು ಪರಿಸ್ಥಿತಿಯನ್ನು ಹೇರಿದಂಥ ಸಂದರ್ಭದಲ್ಲಿ ರದ್ದಾಗಿರ್ತವೆ. ಇನ್ನು ರಾಷ್ಟ್ರಪತಿ ಆಡಳಿತ ಜಾರಿಯಾದ 2 ತಿಂಗಳೊಳಗೆ ಮತ್ತೆ ಸಂಸತ್ತಿನಲ್ಲಿ ಒಪ್ಪಿಗೆಯನ್ನು ಪಡ್ಕೋಬೇಕು. ಇವೆಲ್ಲ ಕಾನೂನಾತ್ಮಕವಾಗಿ ಸಂವಿಧಾನದ ರೂಪದಲ್ಲಿ, ಸಂವಿಧಾನದ ಮಾರ್ಗದಲ್ಲಿ ನಡೀತಕ್ಕಂಥವು. ನೆಕ್ಸ್ಟ್ 356ನೇ ವಿಧಿ ಇದೆಯಲ್ಲ, ಅದು ರಾಜ್ಯ ತುರ್ತು ಪರಿಸ್ಥಿತಿ. ಸೊ ರಾಜ್ಯಗಳ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರ್ತಕ್ಕಂಥ ಒಂದು ಸಂದರ್ಭ ಬಂದರೆ ಅದನ್ನು ಮಾಡ್ತಾರೆ. ಇನ್ನು ಹಣಕಾಸಿನ ತುರ್ತು ಪರಿಸ್ಥಿತಿ 360ನೇ ವಿಧಿ, ತುಂಬ ಎಕ್ಸಾಮಲ್ಲಿ ಕೇಳಿದ್ದಾರೆ. ಹಣಕಾಸಿನ ತುರ್ತು ಪರಿಸ್ಥಿತಿ 356ನೇ ವಿಧಿ. ರಾಷ್ಟ್ರದ ಯಾವುದೇ ಭಾಗದಲ್ಲಿ ಆರ್ಥಿಕ ಬಿಕ್ಕಟ್ಟು ಅಥವಾ ಭದ್ರತೆಗೆ ಧಕ್ಕೆ ಉಂಟಾದಾಗ ರಾಷ್ಟ್ರಪತಿಯವರು ಈ ವಿಧಿಯನ್ನ ಘೋಷಣೆ ಮಾಡಬಹುದು. ಇದು ಜಾರಿಯಾದಂಥ 2 ತಿಂಗಳೊಳಗೆ ಮತ್ತೆ ಸಂಸತ್ನಲ್ಲಿ ಒಪ್ಪಿಗೆಯನ್ನ ಪಡೆದುಕೊಳ್ಳಬೇಕು. ತುರ್ತು ಪರಿಸ್ಥಿತಿಯನ್ನ ಹಿಂದಕ್ಕೆ ಪಡೆಯುವ ಅಧಿಕಾರ ರಾಷ್ಟ್ರಪತಿಯವರಿಗಿರ್ತದೆ. ಇದಕ್ಕೆ ಯಾವುದೇ ಅನುಮೋದನೆ ಬೇಕಾಗಲ್ಲ. ಅದನ್ನ ಹೇರಬೇಕಾದಾಗ ಮತ್ತೆ ಅದನ್ನ ಎಕ್ಸ್ಟೆನ್ಷನ್ ಮಾಡಬೇಕಾದಾಗ ಸಂಸತ್ತಿನ ಒಪ್ಪಿಗೆಯನ್ನು ಪಡ್ಕೋಬೇಕು. ಆದರೆ ಹಿಂತೆಗೆಬೇಕಾದಾಗ ಯಾವುದೇ ಸಂಸತ್ತಿನ ಅನುಮೋದನೆಯನ್ನು ಪಡೆದೆ ರಾಷ್ಟ್ರಪತಿಯವರೇ ಅದನ್ನ ಹಿಂತೆಗೆದುಕೊಳ್ಳಬಹುದು. ಸೊ ಮುಂದಿನ ಪ್ರಶ್ನೆ ನೋಡಿ, ಪ್ರಜಾಪ್ರಭುತ್ವದ ಕಾಯುವ ಕಾವಲು ನಾಯಿ ಯಾರು? 7ನೇ ಪ್ರಶ್ನೆ, ಇಂಪಾರ್ಟೆಂಟ್ ಇದು. ಸೊ ಸರಿಯಾದಂಥ ಉತ್ತರ ವಿರೋಧ ಪಕ್ಷ. ಆಡಳಿತ ಪಕ್ಷದ ನ್ಯೂನತೆಗಳನ್ನು ಅವ್ರಿಗೆ ಎತ್ತಿ ತೋರಿಸಿ ಜನರ ಪರವಾಗಿ ಕೆಲಸವನ್ನ ಮಾಡ್ತಕ್ಕಂಥದ್ದು ಸರ್ಕಾರ ಮಾಡ್ತಿದ್ರೆ, ಜನ ವಿರೋಧಿ ಕೆಲಸಗಳನ್ನೇನಾದ್ರು ಸರ್ಕಾರ ಮಾಡ್ತಿದ್ರೆ ಅದನ್ನ ಅವ್ರಿಗೆ ತಿಳಿಸಿ ಸರ್ಕಾರವನ್ನ ಸರಿದಾರಿಗೆ ತರ್ತಕ್ಕಂಥ ಕೆಲಸವನ್ನ ವಿರೋಧ ಪಕ್ಷದವರು ಮಾಡಬೇಕಾಗತ್ತೆ. ಹಾಗಾಗಿ ಅವರನ್ನ ಪ್ರಜಾಪ್ರಭುತ್ವವನ್ನ ಕಾಯುವಂತ ಕಾವಲು ನಾಯಿ ಅಂತ ಹೇಳ್ತಾರೆ. ಇನ್ನು ರಾಜ್ಯಪಾಲರ ಜಂಟಿ ಭಾಷಣದ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವವರು ಯಾರು ಅನ್ನೋದು ಮುಂದಿನ ಪ್ರಶ್ನೆ. ಸರಿಯಾದಂಥ ಉತ್ತರ ವಿಧಾನಸಭೆಯ ಸಭಾಪತಿಗಳು. ನೆಕ್ಸ್ಟ್, ನ್ಯಾಯಾಧಿಕರಣ ಯಾವ ಭಾಗದಲ್ಲಿ ಸೇರಿಕೊಂಡಿದೆ? 9ನೇ ಪ್ರಶ್ನೆ. ಸರಿಯಾದ ಉತ್ತರ ಭಾಗ 14A. ಇನ್ನು ಪ್ರಸ್ತುತ 8ನೇ ಅನುಸೂಚಿಯಲ್ಲಿರ್ತಕ್ಕಂಥ ಭಾಷೆಗಳೆಷ್ಟು? ಸರಿಯಾದ ಉತ್ತರ 22 ಅಧಿಕೃತ ಭಾಷೆಗಳು. ತುಂಬ ಸಲ ಪರೀಕ್ಷೆಗಳು ಇದ್ರ ಮೇಲೂ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇಲ್ಲಿ ನೀವು ಸ್ಪೆಸಿಫಿಕ್ ಆಗಿ ಯಾವ ಭಾಷೆಗಳನ್ನ ಯಾವ ವರ್ಷದಲ್ಲಿ ಸೇರ್ಪಡೆ ಮಾಡಿದ್ದಾರೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಓದ್ಕೋಬೇಕಾಗತ್ತೆ. LPG ಅನಿಲವು ಸ್ವಾಭಾವಿಕ ವಾಸನ ರಹಿತವಾದದ್ದು, ಅಂದ್ರೆ ವಾಸನೆ ಬರೋದಿಲ್ಲ ಸ್ವಾಭಾವಿಕವಾಗಿ. ಈ ಕೆಳಗಿನವುಗಳಲ್ಲಿ ಯಾವುದನ್ನ ಗೃಹ ಕೃತ್ಯದ LPG ಈ ಸಿಲಿಂಡರ್ಗಳಲ್ಲಿ ಇದನ್ನ ಸಿಲಿಂಡರ್ನಲ್ಲಿ ಸೇರಿಸೋದ್ರಿಂದ LPG ಅನಿಲದ ಪತ್ತೆಗೆ ಕಾರಣವಾಗುವ ವಾಸನೆಗೆ ನೆರವಾಗುತ್ತೆ. ಸೊ ನೀವು ಸಿಲಿಂಡರ್ ಸ್ವಲ್ಪ ಲೀಕ್ ಆದ ತಕ್ಷಣ ಮನೆಯಲ್ಲಿ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ. ವಾಸ್ತವವಾಗಿ LPG ಅನಿಲ ಅದರಲ್ಲಿ ಸ್ಮೆಲ್ ಇರೋದಿಲ್ಲ. ಬಟ್ ಆ ಥರ ಲೀಕ್ ಆದಾಗ ನಿಮಗೆ ಗೊತ್ತಾಗೋದಕ್ಕೆ ಯಾವುದನ್ನು ಆ್ಯಡ್ ಮಾಡ್ತಾರೆ ಅದರಿಂದ ನಿಮಗೆ ಸ್ಮೆಲ್ ಬರುತ್ತೆ, ಗ್ಯಾಸ್ ಲೀಕ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಸೊ ಅದು ಪ್ರಶ್ನೆ. ಪ್ರತಿದಿನ ನಾವು ಇದನ್ನು ಬಳಸ್ತಿರ್ತೀವಿ. ಇದು ನಮಗೆ ಪ್ರತಿನಿತ್ಯದ ಬದುಕಲ್ಲಿರೋದ್ರಿಂದ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕಾಗತ್ತೆ. ಸರಿಯಾದ ಉತ್ತರ ಈಥೈಲ್ ಮರ್ಕ್ಯಾಪ್ಟನ್. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಸಿಲಿಂಡರ್ ಲೀಕ್ ಆಗ್ತಿದೆ ಅಂದರೆ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ. ಆ ರೀತಿ ಬರೋದಕ್ಕೆ ಪ್ರಮುಖವಾದ ಕಾರಣ LPGಯಲ್ಲಿ ಈಥೈಲ್ ಮರ್ಕ್ಯಾಪ್ಟನನ್ನು ಆ್ಯಡ್ ಮಾಡಿರ್ತಾರೆ. ಹೊಂದಿಸಿ ಬರೆಯಿರಿ. 12ನೇ ಪ್ರಶ್ನೆ. ಸೊ ಲ್ಯಾಕ್ಟಿಕ್ ಆಮ್ಲ ಯಾವುದರಲ್ಲಿರುತ್ತೆ? ಹಾಲಲ್ಲಿರುತ್ತೆ. ನೆಕ್ಸ್ಟು ಅಸಿಟಿಕ್ ಆಮ್ಲ ಹುಳಿ ನೀರಲ್ಲಿ ಕಂಡು ಬರುತ್ತೆ. ಸಿಟ್ರಿಕ್ ಆಮ್ಲ ನಿಂಬೆಹಣ್ಣಲ್ಲಿರುತ್ತೆ, ನಿಂಬೆಹಣ್ಣಲ್ಲಿ ಸಿಟ್ರಿಕ್. ಇನ್ನು
ಬ್ಯೂಟೆರಿಕ್ ಆಮ್ಲದಲ್ಲಿ ಕಮಟು ಬೆಣ್ಣೆ. ಆಯ್ಕೆ 4 ಸರಿಯಾದ ಉತ್ತರ. ಪಾಲಿಥಿನ್ ಮತ್ತು PVCಗಳು ಇದರ ಉದಾಹರಣೆಗಳಾಗಿವೆ. ಯಾವುದರ ಉದಾಹರಣೆಗಳಾಗಿವೆ? 13ನೇ ಪ್ರಶ್ನೆ. ಥರ್ಮೋಪ್ಲಾಸ್ಟಿಕ್ನ ಉದಾಹರಣೆಯಾಗಿದೆ. ಆಯ್ಕೆ 1 ಎ ಮಾತ್ರ. ಸಾಬೂನನ್ನು ತಯಾರಿಸಲು ಉಪಯೋಗಿಸುವ ಪ್ರಮುಖ ವಸ್ತುಗಳು ಯಾವುವು? ಮುಂದಿನ ಪ್ರಶ್ನೆ ಇದು. ಸರಿಯಾದಂಥ ಉತ್ತರ ಕೊಬ್ಬು ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್. ಗಾಜು ಈ ರಾಸಾಯನಿಕ ವಸ್ತುಗಳ ಮಿಶ್ರಣವಾಗಿದೆ. 15ನೇ ಪ್ರಶ್ನೆ. ಸರಿಯಾದ ಉತ್ತರ ಸೋಡಿಯಂ ಕಾರ್ಬೈಡ್ ಮತ್ತು ಸಿಲಿಕಾನ್ ಕಾರ್ಬೈಡ್. ಲೋಹವೊಂದರ ಕಾಂತಿಯು ಈ ಕಾರಣದಿಂದ ಉಂಟಾಗುತ್ತದೆ. ಮುಕ್ತ ಎಲೆಕ್ಟ್ರಾನ್ಗಳ ಉಪಸ್ಥಿತಿಯಿಂದ ಉಂಟಾಗುತ್ತೆ. ಇನ್ವಾರ್ ಉಕ್ಕಿನ ಉಪಯೋಗವೇನು? 17ನೇ ಪ್ರಶ್ನೆ. ಲೋಲಕಗಳಲ್ಲಿ ಇದನ್ನು ಬಳಸ್ತಾರೆ. ಜರ್ಮನ್ ಬೆಳ್ಳಿಯು ಇವುಗಳ ಒಂದು ಮಿಶ್ರಲೋಹ. ಯಾವುಗಳನ್ನ ಸೇರಿಸಿದ್ರೆ, ಯಾವ ಲೋಹಗಳನ್ನ ಸೇರಿಸಿದ್ರೆ ಜರ್ಮನ್ ಬೆಳ್ಳಿ ನಮಗೆ ಸಿಗುತ್ತೆ. 18ನೇ ಪ್ರಶ್ನೆ. ಸರಿಯಾದ ಉತ್ತರ ತಾಮ್ರ, ಸತು ಮತ್ತು ನಿಕ್ಕಲ್. ಗಡಸು ನೀರಿನಲ್ಲಿರುವ ಲೋಹೀಯ ಘಟಕಗಳು ಯಾವುವು? ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಕಬ್ಬಿಣ. ಟ್ರಾಟಬಲ್ ಟೂಲ್ ಬ್ರಿಟನ್ ಎಲ್ಲಿ ಕಂಡುಬರುತ್ತದೆ? ಟೇಬಲ್ಗಳು ಮತ್ತು ಫಾರ್ಮ್ಯಾಟಿಂಗ್ ಟೂಲ್ ಬಾರ್ನಲ್ಲಿ ಕಂಡುಬರ್ತವೆ. ಒಂದೇ ಪತ್ರವನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಕಳುಹಿಸಲು ಸಾಧ್ಯವಾಗುವಂತೆ ಮಾಡುವ ವಿಧಾನ ಯಾವುದು? ಸರಿಯಾದ ಉತ್ತರ ಮೇಲ್ ಮರ್ಜ್. MS ವರ್ಡ್ನಲ್ಲಿ Ctrl+I ಡ್ಯಾಶ್ ಮಾಡುತ್ತದೆ. ಆಯ್ಕೆಯಾದ ಟೆಕ್ಸ್ಟ್ಗೆ ಇಟಾಲಿಕ್ ರೂಪವನ್ನು ಕೊಡುತ್ತೆ. Ctrl+I. Ctrl+B ಮಾಡಿದ್ರೆ ಬೋಲ್ಡ್ ಆಗುತ್ತೆ. ಹಾಗೆ Ctrl+I ಮಾಡಿದ್ರೆ ಅದಕ್ಕೆ ಇಟಾಲಿಕ್ ರೂಪವನ್ನು ಕೊಡುತ್ತೆ. ಲೆಟರ್ ಸೈಜ್ ಪೇಪರ್ ಆಪ್ಷನ್ ಅಳತೆ ಏನು? ಸರಿಯಾದ ಉತ್ತರ ಆಯ್ಕೆ 3. MS ಎಕ್ಸೆಲ್ನಲ್ಲಿ ಕೊನೆಯ ಕಾಲಮ್ ತಲುಪಲು ಬೇಕಾದ ಕೀಗಳ ಸರಣಿ ಯಾವುದು? ಎಂಡ್ ಪ್ಲಸ್ ರೈಟ್ ಆರೋವನ್ನು ಕ್ಲಿಕ್ ಮಾಡಿದ್ರೆ ಕೊನೆಯನ್ನು ತಲುಪಬಹುದು. ಇನ್ನು ಮಾನವನ ದಂತ ಪಕ್ತಿಯ ಸೂತ್ರ. 25ನೇ ಪ್ರಶ್ನೆ. ಸರಿಯಾದಂಥ ಉತ್ತರ ಆಯ್ಕೆ 2, 21, 23. ಇನ್ನು ಕಣ್ಣಿನ ಬಣ್ಣಕ್ಕೆ ಕಾರಣವಾದ ಐರಿಸ್ ತೆರೆ ಎಲ್ಲಿ ಕಂಡುಬರುತ್ತೆ? ಆಯ್ಕೆ 2 ಕೊರಾಯ್ಡ್. ಹೆಣ್ಣಿನ ನಾಚಿಕೆಯ ಸ್ವಭಾವಕ್ಕೆ ಕಾರಣವಾದ ರಸದೂತ ಅಂದರೆ ಹಾರ್ಮೋನು ಯಾವುದು? ಆಕ್ಸಿಟೋಸಿನ್. ಕೆಳಗಿನ ಯಾವುದು ಅಷ್ಟುಗ್ರಂಥಿಯಿಂದ ಸ್ರವಿಕೆ ಆಗುತ್ತದೆ? ಕಣ್ಣೀರು. ಇನ್ನು ಅಸ್ಪರ್ಜುಲಸ್ ಇದು ಡ್ಯಾಶ್ ಆಗಿದೆ. ಇದೊಂದು ಬೂಸ್ಟ್ ಆಗಿದೆ. ಸೊ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಮುಂದಿನ ಪ್ರಶ್ನೆ.